ಹೆಲೋ ರಾಯಚೂರು ಆ್ಯಂಡ್ ಶಕ್ತಿನಗರ್, ವೆಲ್ಕಮ್ ಟು ಎಲ್ಬೋರ್ಡ್ ಕಿಚನ್. ನಾನು ಮೊನ್ನೆ ಫ್ರೀ ಇದ್ದೆ, ಸೊ ಅನುಗೆ ಕಿಚನಲ್ಲಿ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಆಯಿತು ಅಂತ ಅವಳ ಜೊತೆ ಸೇರಿಕೊಂಡು ವೀಡಿಯೋ ಮಾಡಿದೆ. ನಾನು ಜಾಮೂನ್ ಮಾಡಿದೆ. ಈ ಥರ ಫ್ರೀ ಇರುವಾಗ ಒಂದು ಸ್ವಲ್ಪ ಏನಾದರೂ ವೆರೈಟಿ ಮಕ್ಳಿಗೆ ಮಾಡಿಕೊಡೋದಕ್ಕೆ ನನಗಂತೂ ತುಂಬ ಇಷ್ಟ ಆಗುತ್ತೆ. ಸೊ ಹಿಟ್ಟು ಕಲಿಸೋದಕ್ಕೆ ಜಾಮೂನ್ ಹಿಟ್ಟಿಗೆ ಸ್ವಲ್ಪ ಹಾಲು ಇರಲಿಲ್ಲ, ತುಪ್ಪ ಕಲಸಿ ಅದನ್ನೇ ಸಾಫ್ಟಾಗಿ ಮಾಡಿಕೊಂಡೆ. ಈ ಕಡೆ ಸಕ್ಕರೆ ಪಾಕನೂ ರೆಡಿ ಮಾಡ್ತಾಯಿದ್ದೀನಿ. ಯಾಕವಣ ಮಾಡೋಕ್ಕೇನು ಕೆಲಸ ಇರಲಿಲ್ವಾ, ಜಾಮೂನ್ ಮಾಡ್ತಾ ನಿಂತಿದ್ದೀರಿ ಅಂದ್ಕೊಂಡ್ರ? ಹೌದ್ರಿ, ಏನೂ ಕೆಲಸ ಇರಲಿಲ್ಲ, ಕ್ಲೈಂಟ್ ಇರಲಿಲ್ಲ, ಸುಮ್ಮನೆ ಮನೇಲಿ ಬಿದ್ದು ಏನು ಮಾಡೋದು, ವೇಸ್ಟ್ ಬಾಡಿ ಥರ ಅಂತ ಸ್ವಲ್ಪ ಜಾಮೂನು ಆ ಥರ ಏನಾದರೂ ಸ್ವೀಟ್ ಮಾಡಿ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೆ. ನನಗಂತೂ ಗ್ಯಾಸ್ ಹಚ್ಚೋದಕ್ಕೆ ಭಯ ಆಗುತ್ತೆ, ಹಂಗೆ ಹಿಂಗೆ ಧೈರ್ಯ ಮಾಡಿ ಹಚ್ಕೊಂಡೆ. ಅದು ನೀರು ಒಣಗಬೇಕು, ನೀರು ಒಣಗಿದ ಮೇಲೆ ಎಣ್ಣೆ ಹಾಕ್ರಿ. ಅದಕ್ಕೆ ಮುಂಚೆ ಹಾಕಿದರೆ ಎಲ್ಲ ಪಳ ಅಂತ ಸಿಡ್ಕೊಂಡು ಮಕ್ಕಕ್ಕೆಲ್ಲ ಇದಾಗುತ್ತೆ. ಅದಕ್ಕೆ ಸೊ ಎಣ್ಣೆ ಖಾಲಿಯಾಗಿತ್ತು, ಡಬ್ಬ ತೊಗೊಂಡು ಮತ್ತೆ ಹಾಕಿದೆ. ನಾನು ಅಡುಗೆ ಮಾಡೋ ಟೈಮ್ನಾಗೆ ಎಣ್ಣೆ ಖಾಲಿ ಆಗ್ತದೆ, ನನಗಂತೂ ಭಯಂಕರ ಕೋಪ ಬರ್ತದೆ ಅವಾಗ. ಸೊ ಈ ಸ್ಪೂನ್ ನೋಡಿರಿ, ನಾನು 7th ಸ್ಟ್ಯಾಂಡರ್ಡ್ ಇದ್ದಾಗ ತಗೊಂಡಿದ್ದು. ಇದು ಕಪ್ಪಾಗೈತೆ ಅಂತ ಗಲೀಜೈತೆ ಅನ್ಕೋಬೇಡ್ರಿ, ಅದು ಚೆನ್ನಾಗೇ ಐತೆ, ನೀಟಾಗಿ ತೊಳೆದಿಟ್ಟಿರೋದೆ. ಮತ್ತು 7ನೇ ಕ್ಲಾಸ್ರಾಗ ತಗೊಂಡಿದ್ದು, ಈಗ ಇಷ್ಟು ವರ್ಷ ಆದ್ರೂ ಹಾಗೆ ಯೂಸ್ ಮಾಡ್ತಿದ್ದೀವಿ. ಚೆನ್ನಾಗೈತೆ, ಸ್ಟ್ರಾಂಗಾಗಿ. ಇಲ್ಲಿ ಶೇಖರ್ ಪಡೆಸಲ್ಲಿ ತೊಗೊಂಡಿದ್ದೇನೋ ಆವಾಗ, ನೆನಪಿದೆ. ಮಸ್ತ್ ಐತಲ್ಲ. ಅದೇ ಗ್ಯಾಪಲ್ಲಿ ನನ್ನ ಕ್ಲೈಂಟ್ ಕಾಲ್ ಮಾಡ್ತಾಯಿದ್ರು, ಅವ್ರ ಹತ್ರ ಮಾತಾಡ್ತಾ ಪಾಕ ರೆಡಿ ಮಾಡಿಕೊಂಡೆ. ಇಲೈಚಿದು ಸಿಪ್ಪೆನೂ ಅದಕ್ಕೆ ಹಾಕಿದ್ದಾರೆ. ಯಾವುದಕ್ಕೆ ವೇಸ್ಟ್ ಮಾಡೋದು, ಅದನ್ನು ಹಾಕಿದ್ರೆ ಆಯ್ತು, ಅದನ್ನು ಘಮ ಅಂತ ಪರಿಮಳ ಬರ್ತದಲ್ಲ. ನಾವು ಹೆಂಗೂ ತಿನ್ನಲ್ಲ, ತೆಗೆದು ಬಿಸಾಕದೆ. ಇದೇನು ಉಪ್ಪು ತೋರಿಸಿದ್ದಾಳೆ ಅನ್ಕೊಂಡ್ರೆ, ಉಪ್ಪು ಮಜ್ಜಿಗೆ ಮಾಡ್ಕೊಂಡೆ ರೀ. ಯಾಕೋ ಹೊಟ್ಟೆ ಉರಿತಾಯಿತ್ತು, ಮಧ್ಯಾಹ್ನದೊತ್ತು ಬಿಸಿಲಲ್ಲಿ ಮಾಡ್ತಿದ್ವಲ್ಲ. ಸೊ ಮಜ್ಜಿಗೆ ಕುಡಿತಾ ಗ್ಯಾಸಲ್ಲಿ ಸ್ಲೋ ಸ್ಟವ್ ಇಟ್ಕೊಂಡು ನೀಟಾಗಿ ಜಾಮೂನು ಹುರ್ಕೊಂಡ್ವಿ. ಯಾಕಂದರೆ ಫಾಸ್ಟ್ ಏನಾದರೂ ಮಾಡಿಬಿಟ್ರೆ ಜಾಮೂನೆಲ್ಲ ಒಳಗಡೆ ಹಂಗೆ ಹಸಿ ಇರುತ್ತೆ, ಬೆಂದಿರಲ್ಲ, ಏನಿಲ್ಲ. ಸ್ಲೋ ಅಲ್ಲಿ ಮಾಡಿದ್ರೆ ತುಂಬ ಟೇಸ್ಟೂ ಮಸ್ತ್ ಇರುತ್ತೆ. ಆಮೇಲೆ ನೀಟಾಗಿ ಎಲ್ಲ ಫ್ರೈ ಆಗಿರುತ್ತೆ. ನೀವು ಸ್ಲೋ ಗ್ಯಾಸಲ್ಲೇ ಹುರಿದು ನೋಡಿರಿ, ಮಜಾ, ಅದ್ರದ್ದು ಟೇಸ್ಟೇ ನೆಕ್ಸ್ಟ್ ಲೆವೆಲ್. ಸೊ ಫೈನಲಿ ನಮ್ಮ ಜಾಮೂನ್ ರೆಡಿ ಆಯಿತು. ಫಸ್ಟಿಗೆ ಆ ಡಬ್ಬಕ್ಕೆ ಹಾಕಿದ್ದೆ, ಮತ್ತು ಈ ಡಬ್ಬಕ್ಕೆ ಶಿಫ್ಟ್ ಮಾಡ್ಕೊಂಡೆ. ಡಬ್ಬ ಅಲ್ಲ, ಸಾರಿ, ಪಾತ್ರೆಗೆ, ಟಿಫನ್ ಡಬ್ಬದಿಂದ ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡೆ. ಇದೇನಿದು ಅಂದ್ಕೊಂಡ್ರೆ, ಇದು ಜಾಮೂನ್ ಸ್ಟಫ್ ಮಾಡ್ತಿದ್ದೀವಿ. ಇದೇನಂತಾರೆ, ಮಾವ ಅಂತಾರೋ ಖೋವ ಅಂತಾರೋ ಗೊತ್ತಿಲ್ಲ. ನಾನು ಯೂಟ್ಯೂಬಲ್ಲಿ ನೋಡ್ತಿದ್ದೆ, ಅವತ್ತು ನನಗೆ ಇಷ್ಟ ಆಗಿತ್ತು. ಸೊ ಇದೇ ಟ್ರೈ ಮಾಡೋಣ ಅಂತ ಮಾಡ್ತಾ ಇದ್ವಿ ನಾನು. ಹಂಗಂತರೂ ಯಾವಾಗ ಇದಾಗುತ್ತೋ, ಯಾವಾಗ ನಾನು ತಿನ್ನಬೇಕು ಅಂತ ಕಾಯ್ತಾ ಇದ್ದೆ. ಅದು ಮಧ್ಯದಲ್ಲಿ ಅಡುಗೆನೂ ಇತ್ತು, ಅಡುಗೆನೂ ಮಾಡ್ಕೊಂಡ್ವಿ. ತಗೋರಿ, ನೀವು ಟೇಸ್ಟ್ ಮಾಡಿರಿ. ನಾನಂತರೂ ಫುಲ್ ಮಜಾ ಮಾಡಿ 4-5 ಪೀಸಿಂದ ಎಲ್ಲರೂ ತಿಂದ್ವಿ. ಆ್ಯಕ್ಚುಲಿ ಇದ್ರ ಬಗ್ಗೆ ಫುಲ್ ರೆಸಿಪಿ ಬೇಕು ಅಂದರೆ ಎಲ್ಬೋರ್ಡ್ ಕಿಚನಲ್ಲಿ ನೋಡಿ. ನಾನು ಜಸ್ಟ್ ಅದನ್ನು ಹೇಗೆ ಮಾಡಿದೆ ಅಂತ ಹೇಳಿ ಹಾಕಿದ್ದೀನಿ. ಸೊ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಬಾಯ್.